ಎಲ್ರಿಗೂ ನಮಸ್ಕಾರ. ಯೋಚನೆ ಮಾಡಿ, ಒಂದೇ ಒಂದು ಮುತ್ತು ನಿಮ್ಮ ಇಡೀ ಭವಿಷ್ಯವನ್ನೇ ತೋರಿಸ್ಬಿಡ್ತಾರೆ. ನಂಬೋಕೆ ಕಷ್ಟ ಅಲ್ವಾ? ಬನ್ನಿ, ಇವತ್ತು ನಾವು ಮಾತಾಡಕ್ ಹೊರಟಿರೋದು ಇದೇ ಥರದ ಒಂದು ಕಲ್ಪನೆಯಿರೋ ಕಿಸ್ ಅನ್ನೋ ಹೊಸ ರೊಮ್ಯಾಂಟಿಕ್ ಫ್ಯಾಂಟಸಿ ಸಿನಿಮಾ ಬಗ್ಗೆ. ಹೌದು, ಕೇಳಕ್ಕೆ ತುಂಬಾನೇ ವಿಚಿತ್ರ ಅನ್ಸ್ಬೋದಲ್ವಾ? ಆದ್ರೆ ಕಿಸ್ ಸಿನಿಮಾದ ಕಥೆಯ ತಿರುಳೇ ಇದು. ಒಂದ್ಸಲ ಯೋಚನೆ ಮಾಡಿ ನೋಡಿ, ಕೇವಲ ಒಂದೇ ಒಂದು ಮುತ್ತು ಪ್ರೀತಿಯ ಇಡೀ ಭವಿಷ್ಯವನ್ನ, ಅಂದ್ರೆ ಅದರಲ್ಲಿರೋ ಸುಖ ದುಃಖ ಎಲ್ಲವನ್ನು ನಮ್ಮ ಕಣ್ಮುಂದೆ ತಂದು ನಿಲ್ಸಿದ್ರೆ ಹೇಗಿರ್ಬೇಕು? ಸರಿ, ಹಾಗಾದ್ರೆ ಮೊದಲು ಈ ಸಿನಿಮಾದ ಮೂಲ ಕಥೆ ಏನು ಅಂತ ನೋಡೋಣ. ಇದು ಬರೀ ಒಂದು ಲವ್ ಸ್ಟೋರಿ ಅಲ್ಲ, ಬದಲಿಗೆ ಇದೊಂದು ಮಾಂತ್ರಿಕ ಪ್ರೇಮ ಕಥೆ. ಕಥೆಯ ಹೀರೋ ಹೆಸರು ನೆಲ್ಸನ್ ಅಂತ, ಒಬ್ಬ ಟ್ಯಾಲೆಂಟೆಡ್ ಮ್ಯೂಸಿಷಿಯನ್. ಆದ್ರೆ ಅವನಲ್ಲಿ ಒಂದು ಸೀಕ್ರೆಟ್ ಇದೆ. ಎಲ್ಲರ ತರ ಅಲ್ಲ, ಅವನಿಗೊಂದು ಸ್ಪೆಷಲ್ ಪವರ್ ಇದೆ. ಆ ಪವರ್ ಏನಪ್ಪಾ ಅಂದ್ರೆ ಅದನ್ನೇ ಕಿಸ್ ವಿಷನ್ ಅಂತ ಕರೆಯೋದು. ಅಂದ್ರೆ ಯಾವುದೇ ಜೋಡಿ ಮೊದಲ್ ಸಲ ಕಿಸ್ ಮಾಡಿದ್ರೆ ಸಾಕು, ಅವರ ಪ್ರೀತಿಯ ಇಡೀ ಜರ್ನಿ, ಅದರಲ್ಲಿರೋ ಎಲ್ಲ ಏಳು ಬೀಳು, ಖುಷಿ ನೋವು ಎಲ್ಲವೂ ನೆಲ್ಸನ್ ಕಣ್ಮುಂದೆ ಬಂದು ಹೋಗುತ್ತೆ. ಸೊ ಈ ಒಂದು ವಿಚಿತ್ರ ಶಕ್ತಿ ಇದೆಯಲ್ಲ, ಇದರಿಂದಾನೇ ಕಥೆಯಲ್ಲಿ ಅಸಲಿ ಸಂಘರ್ಷ ಶುರುವಾಗೋದು. ಈ ಪವರ್ ನೆಲ್ಸನ್ ಅನ್ನು ಅವನ ಹಣೆ ಬರಹದ ಜೊತೆನೆ ಫೈಟ್ ಮಾಡೋ ಹಾಗೆ ಮಾಡುತ್ತೆ. ಕಥೆಯಲ್ಲಿ ನೆಲ್ಸನ್ ಸಾರಾ ಅನ್ನೋ ಹುಡುಗಿನ ಪ್ರೀತಿಸೋಕೆ ಶುರು ಮಾಡ್ತಾನೆ. ಆದ್ರೆ ಅವರಿಬ್ಬರ ಮೊದಲ ಮುತ್ತು ಅವನಿಗೊಂದು ಶಾಕಿಂಗ್ ಸತ್ಯವನ್ನ ತೋರಿಸ್ಬಿಡುತ್ತೆ. ಏನಂದ್ರೆ ಸಾರಾಳ ಭವಿಷ್ಯದಲ್ಲಿ ಒಂದು ದೊಡ್ಡ ಟ್ರಾಜಿಡಿ ಆಗ್ಲಿದೆ ಅಂತ. ಈ ಒಂದು ಟ್ವಿಸ್ಟ್ ಇದೆಯಲ್ಲ, ಇಲ್ಲಿಂದ ಸಿನಿಮಾ ಕೆಲವು ಸೀರಿಯಸ್ ಪ್ರಶ್ನೆಗಳನ್ನ ಕೇಳೋಕ್ ಶುರು ಮಾಡುತ್ತೆ. ನಿಜವಾಗ್ಲೂ ಪ್ರೀತಿಗೆ ಹಣೆಬರಹವನ್ನೇ ಬದಲಾಯಿಸೋ ತಾಕತ್ತಿದ್ಯಾ? ಪ್ರೀತಿ ಅನ್ನೋದು ವಿಧಿಗಿಂತನೂ ದೊಡ್ಡದಾ? ಈ ಪ್ರಶ್ನೆಗಳೇ ಸಿನಿಮಾದ ಆತ್ಮ. ಓಕೆ, ಇಷ್ಟೊಂದು ಎಮೋಷನಲ್ ಆಗಿರೋ ಕಥೆಯನ್ನ ಸ್ಕ್ರೀನ್ ಮೇಲೆ ಹೇಗೆ ತಂದಿದ್ದಾರೆ? ಬನ್ನಿ, ಈಗ ಆಕ್ಟಿಂಗ್ ಮತ್ತು ಡೈರೆಕ್ಷನ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಮೆಲ್ಸನ್ ಪಾತ್ರಕ್ಕೆ ಕವಿನ್ ಜೀವ ತುಂಬಿದ್ದಾರೆ. ಆ ಪಾತ್ರದಲ್ಲಿರೋ ಭಯ, ಆತಂಕ, ಪ್ರೀತಿ ಎಲ್ಲವನ್ನೂ ತುಂಬಾನೇ ಪರಿಣಾಮಕಾರಿಯಾಗಿ ತೋರಿಸಿದ್ದಾರೆ. ಇನ್ನು ಸಾರಾ ಪಾತ್ರದಲ್ಲಿ ಪ್ರೀತಿ ಅಸ್ರಾನಿ ತುಂಬಾ ಚಾರ್ಮಿಂಗ್ ಆಗಿ, ನ್ಯಾಚುರಲ್ ಆಗಿ ನಟಿಸಿದ್ದಾರೆ. ಇವರಿಬ್ಬರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ನಿಜಕ್ಕೂ ಸಿನಿಮಾದ ದೊಡ್ಡ ಹೈಲೈಟ್. ಡೈರೆಕ್ಟರ್ ಬಗ್ಗೆ ಹೇಳಲೇಬೇಕು. ರೊಮ್ಯಾನ್ಸ್, ಫ್ಯಾಂಟಸಿ ಜೊತೆಗೆ ಸ್ವಲ್ಪ ಸಸ್ಪೆನ್ಸ್, ಈ ಮೂರನ್ನೂ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಅಂದ್ರೆ, ಸಿನಿಮಾ ಶುರುವಾಗೋದು ಲೈಟ್ ಹಾರ್ಟೆಡ್ ಆಗಿ, ರೊಮ್ಯಾಂಟಿಕ್ ಆಗಿ, ಆದರೆ ಸೆಕೆಂಡ್ ಹಾಫ್ ಬರ್ತಾ ಬರ್ತಾ ಕಥೆ ಸಖತ್ ಇಂಟೆನ್ಸ್, ಇಮೋಷನಲ್ ಆಗುತ್ತೆ. ಕೊನೆಗೆ ಒಂದು ಪವರ್ಫುಲ್ ಕ್ಲೈಮ್ಯಾಕ್ಸ್ನೊಂದಿಗೆ ಮುಗಿಯುತ್ತೆ. ಟೆಕ್ನಿಕಲ್ ವಿಚಾರಕ್ಕೆ ಬಂದ್ರೆ, ಮ್ಯೂಸಿಕ್ ವಾವ್, ಅದು ಈ ಸಿನಿಮಾದ ಜೀವ ಅಂತಾನೆ ಹೇಳ್ಬೋದು. ಅದರಲ್ಲೂ ಆ ವಿಷನ್ ಸೀನ್ಗಳಲ್ಲಿ ಬರೋ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆಯಲ್ಲ, ಅದು ಒಂದು ರೀತಿ ಮ್ಯಾಜಿಕಲ್ ಫೀಲ್ ಕೊಡುತ್ತೆ. ಜೊತೆಗೆ ಕ್ಯಾಮ್ರಾ ವರ್ಕ್ ಕೂಡ ಸಖತ್ ಕಲರ್ಫುಲ್ ಆಗಿದೆ. ಈ ಫ್ಯಾಂಟಸಿ ಟೋನ್ಗೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಸರಿ, ಹಾಗಾದ್ರೆ ಈ ಸಿನಿಮಾದಲ್ಲಿರೋ ಪ್ಲಸ್ ಏನು, ಮೈನಸ್ ಏನು, ಒಂದ್ ನೋಟ ಹರ್ಸೋಣ ಬನ್ನಿ. ಏನೇನೆಲ್ಲ ವರ್ಕ್ ಆಗಿದೆ ಅಂತ ನೋಡಿದ್ರೆ, ಮೊದಲನೇದಾಗಿ ಇದರ ಕಾನ್ಸೆಪ್ಟ್ ತುಂಬಾನೇ ಫ್ರೆಶ್ ಆಗಿದೆ. ಲೀಡ್ ಪೇರ್ ಕೆಮಿಸ್ಟ್ರಿ ಅದ್ಭುತವಾಗಿದೆ. ಎಮೋಷನಲ್ ಸೀನ್ಗಳು ಮನ್ಸಿಗೆ ತಟ್ಟುತ್ತೆ. ಮ್ಯೂಸಿಕ್, ವಿಜುವಲ್ಸ್ ಎಲ್ಲವೂ ಟಾಪ್ ನಾಚ್. ಹಾಗೇನೆ ಒಂದು ಸ್ಟ್ರಾಂಗ್ ಕ್ಲೈಮ್ಯಾಕ್ಸ್ ಕೂಡ ಇದೆ. ಇನ್ನು ಏನು ಇನ್ನಷ್ಟು ಚೆನ್ನಾಗಿರ್ಬೋದಿತ್ತು ಅಂದ್ರೆ, ಕೆಲವು ಸೀನ್ಗಳು ಪ್ರೆಡಿಕ್ಟೇಬಲ್ ಅನ್ಸುತ್ತೆ, ಮತ್ತೆ ಮಿಡಲ್ ಪೋರ್ಷನ್ ಅಲ್ಲಿ ಸಿನಿಮಾ ಸ್ವಲ್ಪ ಸ್ಲೋ ಆಗುತ್ತೆ ಅನ್ನೋದು. ಹಾಗಾದ್ರೆ ಓವರ್ ಆಲ್ ಆಗಿ ಈ ಸಿನಿಮಾ ಹೇಗಿದೆ? ನಮ್ಮ ಫೈನಲ್ ವರ್ಡಿಕ್ಟ್ ಏನು ನೋಡೋಣ ಬನ್ನಿ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ಇದೊಂದು ಕಂಪ್ಲೀಟ್ ಫೀಲ್ ಗುಡ್ ರೊಮ್ಯಾಂಟಿಕ್ ಫ್ಯಾಂಟಸಿ. ಪ್ರೀತಿ, ಮ್ಯಾಜಿಕ್, ಇಮೋಷನ್ ಎಲ್ಲವನ್ನೂ ತುಂಬಾನೇ ನೀಟಾಗಿ ಬೆರೆಸಿದ್ದಾರೆ. ಇದರ ಯುನೀಕ್ ಕಾನ್ಸೆಪ್ಟ್, ಆಕ್ಟಿಂಗ್, ಇಮೋಷನಲ್ ಡೆಪ್ತ್ ಇದೆಯಲ್ಲ, ಅದೇ ಈ ಸಿನಿಮಾವನ್ನ ಸ್ಪೆಷಲ್ ಮಾಡೋದು. ಈ ಎಲ್ಲಾ ಕಾರಣಗಳಿಂದ ನಾವು ಈ ಚಿತ್ರಕ್ಕೆ ಕೊಡ್ತಿರೋ ರೇಟಿಂಗ್ 5 ಸ್ಟಾರ್ಸ್ನಲ್ಲಿ 4 ಸ್ಟಾರ್ಸ್. ಸೊ ಯಾರಿಗೆಲ್ಲ ರೊಮ್ಯಾಂಟಿಕ್ ಸಿನಿಮಾಗಳು ಇಷ್ಟವೋ ಮತ್ತೆ ಯೂತ್ ಆಡಿಯನ್ಸ್ಗಂತೂ ಇದು ಖಂಡಿತವಾಗಿಯೂ ಒಂದು ಒಳ್ಳೆ ಚಾಯ್ಸ್. ಪ್ರೀತಿ ಮತ್ತು ವಿಧಿಯ ನಡುವಿನ ಈ ಮ್ಯಾಜಿಕಲ್ ಜರ್ನಿ ಒಂದು ಹೊಸ ಅನುಭವ ಕೊಡುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಈ ಸಿನಿಮಾ ನೋಡಿದ್ಮೇಲೆ ಒಂದು ಪ್ರಶ್ನೆ ಖಂಡಿತ ಮನಸ್ಸಲ್ಲಿ ಉಳಿಯುತ್ತೆ. ಒಂದು ವೇಳೆ ಭವಿಷ್ಯ ತಿರುಂದುಕೊಳ್ಳೋ ವಾಯ್ಪು ಸಿಕ್ಕ್ರೆ ಅದನ್ನ ಆಯ್ಕೆ ಮಾಡ್ಕೋಬೇಕಾ ಅಥವಾ ಬೇಡವಾ?